ಈ ಮನೆಯವ್ರು ಯಾರು? ಹಂಗೇನೆ ಹಾಕ್ಸಕ್ಕೆ ಎಷ್ಟು ಮಾತ್ರ ಸಾಕ್ಬಾರ್ದು ಮುಂದೆ ಫಾರೆಸ್ಟ್ ಆಫೀಸಲ್ಲಿ ಎಲ್ಲ ಹಾಕ್ಬಾರ್ದ ವಿಡಿಯೋ ಮಾಡ್ರಿ ಚಲೋದಂತ ಈಗ ಆಮೇಲೆ ಲಾಸ್ಟ್ ಮಟ್ಟ ನೋಡಿ ಅಂದ ಇದೆ ಮತ್ತೆ ಫೋನ್ ಹಿಡಿದು ಈ ಮನೆಯವ್ರು ಯಾರು? ಇಲ್ಲಮ್ಮ ನಾವೆಲ್ಲ ಫಾರೆಸ್ಟ್ ಇಲಾಖೆ ಸರಿ ಆಯ್ತು कंट्रोल अंटाम इंटेग्रल इंटरकंटन ಬಿಟ್ಟು ಬಂದಿದ್ದೀವಿ ಮತ್ತೆ ನಾಯಿ ಓಡಾಡ್ ಕಡ್ಯಾಕತ್ತವ್ರಿ ಮತ್ತೆ ಜೀವ ತಡಿಲಿಲ್ಲ ಜಂಗಲ್ದಾಗ ಅಡ್ಡಾಡೋ ಪ್ರಾಣಿ ನಾವು ಮತ್ತೆ ಬೇರೆದವ್ರಿಗೆ ಕೇಳಿದ್ರಿ ಆಫೀಸರ್ ಬಂದಾರಿ ಅವ್ರೆಲ್ಲ ತಗೊಂಡು ಹೋಗ್ತೀವಿ ನಾವು ಜಂಗಲಿಗೆ ಬಿಡ್ತೀವಿ ಅಂತ ನಮಗೆ ಹೇಳ್ಬೇಕಿತ್ತಲ್ಲ ಇಲ್ಲ ಇಲ್ಲ ಬೇಕಾರಿ ಅದ ನಮಗ ನಾವಾದ್ರೂ ಅದನ್ನ ಇಟ್ಟು ಕೂಡಿ ಹಿಂಗ್ ಹಾಕೋಂಗಿಲ್ಲ ಜಂಗಲ್ದಾಗೆ ಬಿಡ್ತೀವಿ ಗಾಡಿ ಹತ್ರಿ ನೀವು ಗಾಡಿ ಕುಂದ್ರು ಏನ್ ಹೇಳಾಕತ್ತಪ್ಪ ನೀವ್ ಹೇಳ್ದಂಗ ನಾವ್ ಕೇಳಂಗಿಲ್ಲ ನಾವ್ ಒಯ್ಯಾಕ್ ಬಂದಿಲ್ಲ ನೀವ್ ಹೇಳ್ದಂಗ ಕೇಳಂಗಿಲ್ಲ
ಮಾಡಿ ಊಟ ಕೊಟ್ಟೇವ್ ನಾವು. ನೋಡ ಆಯ್ತು ತಗೊಂಬರ್ತೇನೆ ಬಿಚ್ಚದ ಈಗ ಚಲೋ ತನ ಹೇಳತ್ತೇವಿ ನೀವು ಬರ್ರಿ ಈಗ ಬಿಚ್ಚಂಗಿಲ್ಲ ಈಗ ಬಿಚ್ಚಂಗಿಲ್ಲ ಈಗ ಬಿಚ್ಚ ಕೊಡಂಗಿಲ್ಲ ಈಗ ಎಲ್ಲಿ ಬಿಡ್ತೇವೆ ಅನ್ನೋದು ನಾವು ಬಿಡ್ತೇವ್ರಿ ನಮಗ್ ಗೊತ್ತೈತಿ ಜಂಗಲ್ನಾಗ ಎಲ್ಲಿ ಬಿಡ್ಬೇಕು ಅನ್ನೋದು ಅದಕ್ಕೆ ಏನಾರು ತ್ರಾಸ ಆದ್ರೆ ಮಾಡ್ಲಿಕ್ಕಾರ ಮಾಡೇ ಮಾಡೋದು ಯಾಕೆ ಮಾಡಂಗಿಲ್ಲ ಕೈ ತುಣಸಿ ಸೆಕೆಂಡ್ ಅನ್ನೋದು ಅದಕ್ಕೆ ಗೊತ್ತೈತಿ ಹುಟ್ಟೈತಿ ಅಂದಾಗ ಅದು ಹೆಂಗಾರ ತಿಂತೈತಿ ಬದುಕೈತಿ ಯಾವ ಮನುಷ್ಯ ಆದ್ರೂ ಆಗಂಗಿಲ್ಲ ನೀವು ಇಟ್ಕೊಂಡು ಮನ್ಯಾಗ ಇಟ್ಕೊಂಡಿವಿ ಅಂತ ಹೇಳಿದ್ರು ಪ್ರಾಬ್ಲಮ್ ರೀ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರೆ ಪ್ರಾಬ್ಲಮ್ ಅದು ಸರ್ ನಮ್ಗೆ ಯಾವುದು ಇರೋಂಗಿಲ್ಲ ನಾವು ಸೀದಾ ತೊಗೊಂಡು ಮತ್ತೆ ನಾವು ಬಿಡೋದು ಅಷ್ಟೇ ಕೆಲಸ ನಮ್ದು ಅಂತ ಹೇಳ್ಬಿಟ್ಟಂದ್ರೆ ಬಿಟ್ಟ ಅಂತ ತೊಗೊಂಡು ಎಲ್ಲಿ ಬಿಟ್ರಿ ಹೇಳ್ರಿ ಅಂತ ಮತ್ತಕ್ಕೆ ಹಳಕ್ಕೆ ಚಾಲು ಮಾಡಿಬಿಟ್ಟಾಡ್ರಿ ನೀನು ನೇಕಾಡ್ರಿ ನಿಂದೆ ಯಾರು ಸರ್ ನಾನು ಧಾರವಾಡ ಎಲ್ಲಪ್ಪಣ್ಣ ಅವ್ರ ಮನೆ ಕಡೆ ನೇಕಾಡ್ನಾಗ ಯಾರು ಅಲ್ಲಿ ಗಿಳಿ ಏನು ಮಾಡಿದ್ವಿ ಒಂದ್ಸಲ ತಂದು ಸೌಜಿ ಮನ್ಯಾಗಿಂದ ಅದನ್ನ ಎಲ್ಲಿಟ್ಟಿ ಅಲ್ಲ ಸೌಜಿ ಮನ್ಯಾಗಿಂದ ಗಿಳಿ ತಂದಿಲಿಕ್ಕೆ ಹಿಡ್ಕೊಲೇನ ಇನ್ನೊಬ್ರು ಹಿಡ್ಕೋರಿ ದೀಪ ಬಿಡಿ ಅದು ಹಿಂಗೆ ಹೋಗಂಗಿಲ್ಲ ಸಡನ್ ಬಿಚ್ಚು ಬಿಡ್ತಾರ್ರಿ ಇಲ್ಲ ಈ ಕಡೆ ಸೈಡಿಗೆ ಕಟ್ಟಿದ್ದು ಮೈ ಮ್ಯಾಗ ಬೀಳಬಾರ್ದು ನೀವು ಈ ಕಡೆ ಬರ್ರಿ ಅದು ಸಿಟ್ಟಿದೆ ಸ್ವಲ್ಪ ಈಗ ಅದಕ್ಕೆ ಸ್ವಲ್ಪ ಸಂಗಮೇಶನ ಸ್ವಲ್ಪ ಸಂಗಮೇಶನ ಈ ಕಡೆ ನಿಂತ ಬಿಟ್ಟು ಬಿಡ್ರಿ ಊಟ ನಿಂತ ಅದ್ರ ಹಂಗೆ ಎತ್ತಿ ಬಿಡೋಣ ಅಂದ್ರೆ ಈ ಕಡೆ ಹಿಂಗೆ ಬಿಟ್ಬಿಡೋಣ ಅಲ್ಲ ಅದರ ಈ ಕಡೆ ಹಂಗೆ ಬಿಡ ಹಿಂಗಿಟ್ಟ ನೀ ಈ ಕಡೆ ಮುಂದೆ ಬಂದ್ಬಿಡ್ತಾನೆ ಈ ಸಲ ಸರ್ ಕಾಲ್ ಬಂದು ಯಾರೇ ಫೋನ್ ಅಲ್ಲ ಕ್ಯಾಮ್ರಾ ಒಂದು ಸ್ವಲ್ಪ ಮುಂದೆ ತೊಗೊಂಬರಿ ಹಾಂ ಕೇಳ್ತೈತೆ ನಮಸ್ಕಾರ ನಾವು ಇವತ್ತು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಹಾಗೂ ಮತ್ತು ನಮ್ಮ ಫಾರೆಸ್ಟ್ ಅಧಿಕಾರಿಗಳ ವತಿಯಿಂದ ನಾವು ಒಂದು ಮಂಗ್ಯಾನ ಒಬ್ಬರು ಮನೆ ರೆಸ್ಕ್ಯೂ ಇದನ್ನು ಸಾಕೊಂಡಿದ್ರು ಅವರು ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಯಾವುದೋ ವೈಲ್ಡ್ ಲೈಫ್ ಒಳಗೆ ಬರುವಂಥ ಯಾವುದೋ ಪ್ರಾಣಿ ಪಕ್ಷಿನ ಸಾಕೋಂಗಿರಂಗಿಲ್ಲ 1972 ಪ್ರಕಾರ ಒಂದು ಆ್ಯಕ್ಟ್ ಇರ್ತದೆ ಆ ಆ್ಯಕ್ಟ್ ಮುಖಾಂತರ ಯಾವುದೋ ಪ್ರಾಣಿನೂ ಸಾಕಂಗಿಲ್ಲ ಕಾಡೊಳಗಿನೂ ನರಿ ಆಗಲಿ ಇದನ್ನು ಸೀಳೆ ನಾಯಿ ಇಂಥವು ಯಾವುದೋ ಪ್ರಾಣಿ ಪಕ್ಷಿನೂ ಸಾಕಂಗಿರಂಗಿಲ್ಲ ಸೊ ಅಂಥದ್ರಾಗ ಇವರೊಬ್ಬರು 3 ವರ್ಷದಿಂದ ಸಾಕಿದ್ರಂತ ಸೊ ಅದು ನಮ್ಮ ಒಬ್ಬರ ಮಾಹಿತಿ ಕೊಟ್ಟರು ನಮಗೆ ಮಾಹಿತಿ ಕೊಟ್ಟಾಗ ನಾವು ಅದನ್ನು ಅರಣ್ಯ ಇಲಾಖೆ ವತಿಯಿಂದ ರೆಸ್ಕ್ಯೂ ಮಾಡಿ ತೊಗೊಂಬಂದು ಸೇಫಾಗಿ ಕಾಡಿಗೆ ಬಿಡಾಕೊಂತೀವಿ ಸೊ ಅದೇ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಪ್ರಾಣಿ ಪಕ್ಷಿನ ಸಾಕಕ್ಕೆ ಹೋಗ್ಬೇಡ್ರಿ ಸಾಕಿದ್ರೆ ಅಂದ್ರೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ದೊಡ್ಡದೊಂದು ಶಿಕ್ಷೆ ಆಗ್ತೈತಿ ಸೊ ಎಷ್ಟು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ
ಸೊ ಇದನ್ನ ಈಗ ರಿಲೀಸ್ ಮಾಡ್ತೀವಿ ಫಾರೆಸ್ಟ್ ಒಳಗಡೆ. ಯಾವ ಜಂಟಿಯಾಗಿ ಅರಣ್ಯ ಇಲಾಖೆದವ್ರು ಕೂಡಿ ಮಾಡಿ ಅಂತ ಹೇಳ್ಬೇಕು. ರಿಸ್ಕಿ ಮಾಡಿ ನಾವು ಫಾರೆಸ್ಟ್ನವ್ರು ಕೊಟ್ಟು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅಂದ ಸರ್. ಡಿಪಾರ್ಟ್ಮೆಂಟ್ ಅಂದ್ರೆ ಆಯ್ತು ಮಾತಾಡೋಣ ಸರ್. ಹೋಗ್ಲಿಪ್ಪ ಕಳೆದು ಹೋಗುತ್ತೆ ಮಾಡ್ಬಿಟ್ಟಾಗ ದಾರಿನೇ ಐತಿ ಅದು. ವಿಡಿಯೋ ಮಾಡು ವಿಡಿಯೋ ಮಾಡಿ ಹೋಗ್ಲಿ ಮುಂದೆ ಹೋಗ್ಬೇಡ ಹೋಗಪ್ಪ. ಯಾಕೆ ಬಾಳೆಹಣ್ಣು ಒಗಿರಿ ಒಂದು ಇದಾವ ಅದ್ರಾಗ. ರಾಮು ಬಾ 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 ಜಾತಿ ಹೋದವ್ರು ನಿಮಗೆ ಹೋಗ್ತಿದ್ರಿ ನಾಯ್ಕಲ್ಲ ಒಂದು ಯಾವ್ದು ಹ್ಯಾಪಿ ಹ್ಯಾಪಿ ಜಾಲಿ ಜಾಲಿ ಏನಂತಿದ್ದೆ. ಜೈ ಬಜರಂಗಿ. ಜಾಲಿ ಜಾಲಿ ಎಲ್ಲ ಜಾಲಿ. ಬಾಯ್ ಬಾಯ್. ಜಾಲಿ 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 ಜಾಲಿ. ಒಂದು ಫಿಮೇಲ್ ಕೂಡ್ತಂದ್ರೆ ಸರ್ ಅದಕ್ಕೆ ಅದವ್ರ ಈ ಜಾತಿ ಅದವ್ರ ಇಲ್ಲ ಇಲ್ಲಿ ಭಾಳ ಅದಾವ. ಇಲ್ಲೇ ಮುಂದೆ ಸ್ವಿಮ್ಮಿಂಗ್ ಪೂಲ್ ಐತಲ್ರಿ. ಅಲ್ಲಲ್ರಿ ಇಲ್ಲ ನಮ್ಮ ನರ್ಸರು ರಾಮು ಇದ್ರು ಸಾಕು. ಬಾಯ್ 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 ರಾಮು. ಇಂಥವು ಹಣ್ಣಿಗೆ